ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 53ನೇ ಅಧ್ಯಾಯವಾದ ಪಶುಪಾಲೋಪಾಖ್ಯಾನದ ಮುನ್ನಡೆ ಮೋಕ್ಷಧರ್ಮ ನಿರೂಪಣೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭದ್ರಾಶ್ವನು ಕೇಳುತ್ತಾನೆ, ಬ್ರಹ್ಮನೇ, ನನ್ನ ಪ್ರಶ್ನೆಗೆ ಉತ್ತರವಾಗಿ ನೀನು ಕಥೆಯನ್ನು ಹೇಳಿದೆಯಷ್ಟೇ. ಈ ಕಥೆಯು ಯಾರಿಗಾಗಿ ಏತಕ್ಕೆ ಉಂಟಾಯಿತು? ಅಗಸ್ತ್ಯ ಮುನಿಯು ಹೇಳುತ್ತಾನೆ, ಎಲ್ಲರ ವಿಷಯದಲ್ಲೂ ಬಂದಿರುವ ಈ ವಿಚಿತ್ರವಾದ ಕಥೆಯು ನಿನ್ನ ದೇಹದಲ್ಲೂ ನನ್ನ ದೇಹದಲ್ಲೂ ಸರ್ವ ದೇಹಗಳಲ್ಲೂ ಸಮವಾಗಿದೆ. ಪಶುಪಾಲ ರಾಜನಿಂದ ಯಾರು ಚತುಷ್ಪಾದವೂ ಚತುರ್ಮುಖವೂ ಉಳ್ಳ ಪುರುಷನಾಗಿ ಉದಿಸಿದನೋ ಆ ಕಥೆಯ ಉದಯವನ್ನು ಅದಕ್ಕೆ ತಕ್ಕ ಉಪಾಯವನ್ನು ತಾನೇ ಅಧಿಕವಾಗಿ ಯಾರು ಬಯಸಿದನೋ ಅವನೇ ಸರ್ವ ವೇದಶಾಸ್ತ್ರೋಪದೇಶಕನಾದ ಗುರುವು. ಆ ಕಥೆಗೆ ಅವನೇ ಪ್ರವರ್ತಕನು. ಅವನ ಮಗ ಸ್ವರವೆಂಬ ಹೆಸರಿನವನು ಸತ್ಯಮೂರ್ತಿ ಎನಿಸಿಕೊಳ್ಳುವನು. ದೊರೆಯೇ, ಆತನು ಚತುರ್ವಿಧ ಪುರುಷಾರ್ಥಗಳಿಗೆ ಮತ್ತು 4 ಆಶ್ರಮಗಳಿಗೆ ಸಾಧನವನ್ನು
ಸ್ವಲ್ಪ ಮಟ್ಟಿಗೆ 4 ವೇದಾರ್ಥಗಳಿಂದ ಹೇಳಿದನು. ಅವು ಅವನ ಉಕ್ತಿಯಿಂದ ಪೂಜ್ಯತೆಯನ್ನೂ ಸಾಧ್ಯತೆಯನ್ನೂ ಪಡೆದವು. ಆ 4ರಲ್ಲಿ ಮೊದಲನೆಯದು 4 ಶೃಂಗಗಳುಳ್ಳದ್ದು, ಸಮವೂ ಸ್ಥಿರವೂ ಆದ ಧರ್ಮ. ಎರಡನೆಯದು ಅರ್ಥ. ಮೂರನೆಯದು ಕಾಮವೆನಿಸುವುದು. ನಾಲ್ಕನೆಯದು ಮೋಕ್ಷ. ಇವುಗಳನ್ನು ಗೌರವಿಸಿ ಸಾಧಿಸಿ ಶುಭವನ್ನು ಪಡೆಯಬೇಕು. ಬ್ರಹ್ಮಚರ್ಯದಲ್ಲಿರುವುದು ಮೊದಲನೆಯ ಆಶ್ರಮ. ಎರಡನೆಯದು ಪ್ರಾಚೀನ ಕಾಲದಿಂದಲೂ ಬಂದಿರುವ ಗೃಹಸ್ಥ ಧರ್ಮ. ಆ ಗೃಹಸ್ಥಾಶ್ರಮದಲ್ಲಿ ಭೃತ್ಯಾದಿಗಳಿಂದ ಕೂಡಿದ ಕುಂಟುಬ ಭರಣವು ವಿಹಿತವಾದುದು. ಮೂರನೆಯದಾದ ವಾನಪ್ರಸ್ಥಾಶ್ರಮದಲ್ಲಿ ಧರ್ಮವು ಮೇಲೇರುವುದು. ಪುರುಷನು ಧರ್ಮಸ್ವರೂಪನೇ ಆದಾಗ ವನವಾಸವನ್ನು ಹೇಳಿದೆ. ದೊರೆಯೇ, ಸತ್ಯಮೂರ್ತಿಯ ಚರಿತ್ರೆಯನ್ನು ಮೊದಲು ತಿಳಿದುಕೊಳ್ಳೋಣ. ವೇದವು ನಾನೇ ಪರಮಾತ್ಮನೆಂದು ಹೇಳುತ್ತದೆ. ಅದೇ 8 ವಿಧವಾಗಿ ಜನಿಸಿದೆ. ಅದಕ್ಕೆ ನಿತ್ಯಾನಿತ್ಯ ಸ್ವರೂಪರಾದ ಮಕ್ಕಳು ಉದಿಸಿದರು. ಪೂರ್ವದಲ್ಲಿ ಉದಿಸಿದ ಆ ಚತುರ್ಮುಖನು ನಿತ್ಯಾನಿತ್ಯ ಸ್ವರೂಪರಾದ ಆ ಸ್ವರಪುತ್ರರನ್ನು ನೋಡಿ ಸಮಾಧಾನವಿಲ್ಲದವನಾಗಿ ನನ್ನ ತಂದೆಯನ್ನು ನಾನು ಸುಖದಿಂದ ಹೇಗೆ ನೋಡಿಯೇನು? ಮಹಾತ್ಮನಾದ ನನ್ನ ತಂದೆಯಲ್ಲಿ ಯಾವ ಗುಣಗಳಿದ್ದುವೋ ಆ ಗುಣಗಳು ಸ್ವರಪುತ್ರರು ಕೆಲವರಲ್ಲಿ ಕಾಣಿಸುವುದಿಲ್ಲ. ಮೊಮ್ಮಗನು ಪಿತಾಮಹನ ಹೆಸರನ್ನು ಪಡೆಯತಕ್ಕವನು ಎಂಬ ಒಂದು ಶ್ರುತಿಯಿದೆ. ಆದರೆ ಸ್ವರಪುತ್ರರಲ್ಲಿ ನನ್ನ ತಂದೆಯ ಗುಣಗಳಾಗಲಿ ಹೆಸರಾಗಲಿ ಇಲ್ಲ. ನಾನು ನನ್ನ ತಂದೆಯನ್ನು ಸಂದರ್ಶಿಸಲೇಬೇಕು. ಆ ನಾಥನನ್ನು ಎಲ್ಲಿ ನೋಡಬಹುದೋ ಎಂದು ಯೋಚಿಸುತ್ತಾ ಸ್ವಲ್ಪ ಕಾಲ ಕಳೆಯಲಾಗಿ ಈಗ ನಾನು ಮಾಡಬೇಕಾದುದೇನು ಎಂದು ಚಿಂತಾಸಕ್ತನಾದನು. ಹಾಗೆ ಚಿಂತಿಸುತ್ತಿದ್ದ ಅವನೆದುರುಗಡೆಯಲ್ಲಿ ತಂದೆಯ ಶಸ್ತ್ರವೊಂದು ಹೊಳೆಯಿತು. ಆ ಶಸ್ತ್ರವನ್ನು ತೆಗೆದುಕೊಂಡು ಅದರಿಂದ ಹತ್ತಿರದಲ್ಲಿದ್ದ ಆ ಸ್ವರಪುತ್ರನನ್ನು ರೋಷದಿಂದ ಮಥಿಸಿದನು. ಅವನನ್ನು ಮಥಿಸಿದೊಡನೆಯೇ ಚತುರ್ಮುಖನು ತೆಂಗಿನಕಾಯ ಆಕಾರವಾದ ಮತ್ತೆ ಮಥಿಸಲು ಅತಿ ಕಷ್ಟವಾದ ಅವನ ಶಿರಸ್ಸನ್ನು ಕಂಡನು. ಅದು 10 ಬಗೆಯಾಗಿ ಪರಿಣಮಿಸಿದ ಪ್ರಕೃತಿಯಿಂದ ಆವೃತವಾಗಿ ಹೊಳೆಯುತ್ತಿದ್ದಿತು. ಚತುರ್ಮುಖನು ಅದೇ ಶಸ್ತ್ರದಿಂದ ಅದನ್ನು ಎಳ್ಳು ಕಾಳಿನಂತೆ ಕತ್ತರಿಸಿದನು. ಆ ಪ್ರಕೃತಿಯನ್ನು ಎಳ್ಳಿನಂತೆ ಕತ್ತರಿಸಲು ಅದು 9 ಬಗೆಯುಳ್ಳದ್ದಾಗಿ ಕಾಣಿಸಿತು. ಅದನ್ನು ಮಥಿಸಲು ಮತ್ತೆ 10ರಲ್ಲೊಂದು ಭಾಗ ಕಡಿಮೆಯಾದ ಪದಾರ್ಥವನ್ನು ಸಮೀಪದಲ್ಲೇ ನೋಡಿದನು. ಅದರಲ್ಲೂ 10 ಭಾಗವನ್ನು ಮಾಡಿ ಹ್ರಸ್ವವಾದ ಮತ್ತೊಂದನ್ನು ಕಂಡನು. ನಾನೇ ಭೂತಾದಿಯೆಂದು ಹೇಳಿಕೊಳ್ಳುವ ಹತ್ತಿರದಲ್ಲೇ ಇದ್ದ ಆ ಭೂತವನ್ನು ಹಾಗೆಯೇ ಮಥಿಸಿ ಪಂಚಪ್ರಾಣಗಳನ್ನು ನೋಡಿದನು. ಅದನ್ನು ಅಸಂಗ ಶಸ್ತ್ರದಿಂದ ಎಳ್ಳಿನಂತೆ ಭೇದಿಸಿದನು. ಭೇದಿಸಿದ ಅದರಲ್ಲೂ 10ರಲ್ಲೊಂದು ಭಾಗ ಕಡಿಮೆಯಾಗಿರುವ ಮತ್ತೊಬ್ಬನನ್ನು ಕಂಡನು. ಆ ಪುರುಷನನ್ನು ರೂಪಶಸ್ತ್ರದಿಂದ ಛೇದಿಸುವುದರಿಂದಲೂ ಹಾಗೆಯೇ ಹ್ರಸ್ವನೂ ಬೆಳ್ಳಗಿರುವವನೂ ಸೌಮ್ಯನೂ ಆದ ಮತ್ತೊಬ್ಬನನ್ನು ನೋಡಿ ಅವನನ್ನು ಹಾಗೆಯೇ ಛೇದಿಸಿದನು.
ನೃಪೋತ್ತಮನೇ, ಪ್ರಭುವಾದ ಆ ಚತುರ್ಮುಖನು ಮತ್ತೆ ಅವನ ಶರೀರವನ್ನು ಹಾಗೆ ಛೇದನ ಮಾಡಲು ಅದರೊಳಗೆ ಸರ್ವ ಜಂತುಗಳ ದೇಹದಲ್ಲೂ ತ್ರಸರೇಣುವಿನಂತಿರುವುದರಿಂದ ಅವ್ಯಕ್ತನಾಗಿರುವ ತನ್ನ ತಂದೆಯನ್ನೇ ಕಂಡನು. ಸ್ವರಮೂರ್ತಿಯ ವಿಚಾರವನ್ನು ಕೊನೆಯವರೆಗೂ ಅರಿತ ಆ ಚತುರ್ಮುಖನು ಆ ತಂದೆಯಾದ ಪರಮಾತ್ಮ ಅಥವಾ ಪಶುಪಾಲನನ್ನು ನೋಡಿ ಅತಿ ಸಂತೋಷವನ್ನು ಪಡೆದನು. ಮಹಾತಪನಾದ ಸ್ವರಮೂರ್ತಿ ಎಂಬ ಹೆಸರಿನ ಆ ಪುರುಷನು ಮೇಲೆ ಹೇಳಿದ ರೀತಿಯವನು. ಪ್ರವೃತ್ತಿ ಎಂಬುದೇ ಆತನ ದೇಹವೆಂದು, ನಿವೃತ್ತಿ ಎಂಬುದೇ ಶಿರಸ್ಸೆಂದು ಎನಿಸುವುದು. ರಾಜೋತ್ತಮನೇ, ಅವನಿಂದಲೇ ಆ ಕಥೆಯು ಸಂಭವಿಸಿತು. ಅದನ್ನೇ ವಿವರಿಸಿದುದಾಯಿತು. ಸರ್ವಲೋಕಕ್ಕೂ ಈ ಇತಿಹಾಸವು ಮೊದಲನೆಯದು. ಇದನ್ನು ತಾತ್ವಿಕವಾಗಿ ಅರಿಯುವವನು ಸತ್ಕರ್ಮಪರನೂ ಬ್ರಹ್ಮ ಸಾಕ್ಷಾತ್ಪರನೂ ಆಗುವನು. ಇತಿ ಶ್ರೀ ವರಾಹಪುರಾಣೆ ಅಗಸ್ತ್ಯಗೀತಾಸು ಪಶುಪಾಲೋಪಾಖ್ಯಾನಂ ನಾಮ 53. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 54ನೇ ಅಧ್ಯಾಯವಾದ ಭದ್ರಾಶ್ವಾಗಸ್ತ್ಯ ಸಂವಾದ, ನಾರಾಯಣ ಮಹಿಮೆ, ನಾರದರು ಅಪ್ಸರ ಸ್ತ್ರೀಯರಿಗೆ ವಿಷ್ಣುವನ್ನು ಪತಿಯಾಗಿ ಪಡೆಯಲು ಮಾಡಬೇಕಾದ ಉತ್ತಮ ಪತಿಪ್ರಾಪ್ತಿ ವ್ರತವನ್ನು ಉಪದೇಶಿಸಿದುದು ಮತ್ತು ಶಾಪವಿತ್ತುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.